ಮಾರ್ಚ್ 1 ಇನ್ನೇನು ಹತ್ರ ಬರ್ತಿದೆ. ಅಂತೂ ಸ್ಯಾಂಡಲ್ವುಡ್ ನಲ್ಲಿ ಹಬ್ಬವೋ ಹಬ್ಬ. ಯಾಕೆ ಅಂತೀರಾ? ಕಾರಣ ಏನು ಅಂತ ನಿಮ್ಗೆಲ್ಲ ಗೊತ್ತಿದೆ ಬಿಡಿ, ಆದ್ರೂ ಹೇಳ್ತೀನಿ. ಮಾರ್ಚ್ 1ಕ್ಕೆ ದರ್ಶನ್ ಅಭಿನಯದ ಯಜಮಾನ ರಿಲೀಸ್ ಆಗ್ತಿದೆ. ನಿನ್ನೆಯಿಂದಲೇ ಆನ್ಲೈನ್ ನಲ್ಲಿ ಅಡ್ವಾನ್ಸ್ ಟಿಕೆಟ್ ಬುಕಿಂಗ್ ಕೂಡ ಆರಂಭಗೊಂಡಿತ್ತು. ಕೆಲ ಶೋಗಳು ಸೋಲ್ಡ್ ಔಟ್ ಆಗಿವೆ. ವಿಶೇಷ ಅಂದ್ರೆ ಬರೋಬ್ಬರಿ 500 ಚಿತ್ರಮಂದಿರಗಳಲ್ಲಿ ಯಜಮಾನ ತೆರೆಗೆ ಬರ್ತಿದೆ. ಈ ಮೂಲಕ ಯಜಮಾನ ಬಿಡುಗಡೆಗೂ ಮೊದಲೇ ದಾಖಲೆಯ ಮೇಲೆ ದಾಖಲೆ ಬರೆದಿದ್ದಾನೆ. ಸಾಮಾನ್ಯವಾಗಿ ಕನ್ನಡ ಸಿನಿಮಾಗಳು ರಾಜ್ಯದಲ್ಲಿ ಬಿಡುಗಡೆ ಆದ ನಂತರ ಅರಬ್ ರಾಷ್ಟ್ರಗಳಲ್ಲಿ ರಿಲೀಸ್ ಆಗುವುದು ವಾಡಿಕೆ. ಆದ್ರೆ ಯಜಮಾನ ಮಾರ್ಚ್ 1ಕ್ಕೆ ಅರಬ್ ರಾಷ್ಟ್ರಗಳಲ್ಲೂ ತೆರೆಗೆ ಬರುತ್ತಿರುವುದು ವಿಶೇಷ. ಇನ್ನು ಮುಂಬೈ, ಪುಣೆ, ದೆಹಲಿ ಸೇರಿ ಸಾಕಷ್ಟು ಪ್ರಮುಖ ನಗರಗಳಲ್ಲಿ ಯಜಮಾನನ ಹವಾ ಇರಲಿದೆ. ಸದ್ಯ 500 ಚಿತ್ರಮಂದಿರಗಳಲ್ಲಿ ಯಜಮಾನ ಬಿಡುಗಡೆ ಆಗುತ್ತಿದೆ. ಸಿನಿಮಾ ಬಿಡುಗಡೆಗೆ ಇನ್ನು 4 ದಿನ ಬಾಕಿ ಇದೆ. ಹಾಗಾಗಿ ಚಿತ್ರಮಂದಿರಗಳ ಸಂಖ್ಯೆ ಹೆಚ್ಚುವ ಸಾಧ್ಯತೆ ಇದೆ ಎನ್ನುತ್ತಾರೆ ನಿರ್ಮಾಪಕಿ ಶೈಲಜಾ ನಾಗ್. ಇನ್ನು ಜಾಗತಿಕ ಮಟ್ಟದ ಸಿನಿಮಾ ವಿಮರ್ಶೆ ಜಾಲತಾಣ IMDb ಪಟ್ಟಿಯಲ್ಲಿ ಯಜಮಾನ ಚಿತ್ರ ಮೊದಲ ಸ್ಥಾನದಲ್ಲಿದೆ. ಸಲ್ಮಾನ್ ಖಾನ್ ನಿರ್ಮಾಣದ ನೋಟ್ಬುಕ್ 2ನೇ ಸ್ಥಾನದಲ್ಲಿದ್ದರೆ, ಅಕ್ಷಯ್ ಕುಮಾರ್ ಅಭಿನಯದ ಕೇಸರಿ 3ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಈ ಮೂಲಕ ಯಜಮಾನ ಪರಭಾಷಾ ಸಿನಿಮಾಗಳನ್ನ ಹಿಂದಿಕ್ಕಿದೆ. ಸಿನಿಮಾ ರಿಲೀಸ್ಗೆ ಕೆಲವೇ ದಿನಗಳು ಬಾಕಿ ಇರುವಾಗಲೇ ಹಬ್ಬದ ವಾತಾವರಣ ಈಗಾಗಲೇ ಸೃಷ್ಟಿಯಾಗಿದೆ. ಟ್ವಿಟರ್ನಲ್ಲಿ ಸಿನಿಮಾ ಬಿಡುಗಡೆಗೆ ಕೌಂಟ್ ಡೌನ್ ಕೂಡ ಆರಂಭಗೊಂಡಿದೆ. ವರ್ಷಗಳ ನಂತರ ದರ್ಶನ್ ಅಭಿಮಾನಿಗಳು ದರ್ಶನ್ ಅವರನ್ನ ತೆರೆ ಮೇಲೆ ನೋಡೋದಿಕ್ಕೆ ಕಾಯ್ತಿದ್ದಾರೆ.